ನಮಸ್ಕಾರ ವೀಕ್ಷಕರೇ, ನಿತ್ಯದೊಂದಿಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ದಕ್ಷಿಣ ಭಾರತದಲ್ಲಿ ಅನೇಕ ಪ್ರಸಿದ್ಧ ದೇವಾಲಯಗಳು ಇರುವಂಥದ್ದು. ಒಂದೊಂದು ದೇವಾಲಯವು ಕೂಡ ತನ್ನದೇ ಆದಂತಹ ಪೌರಾಣಿಕ ಹಾಗೂ ಆಧ್ಯಾತ್ಮಿಕ ಮಹತ್ವಗಳನ್ನು ಹೊಂದಿದೆ. ಇನ್ನು ದೇವರ ನಾಡು ಅಂತಲೇ ಕರೆಸಿಕೊಳ್ಳುವಂತಹ ಕೇರಳದಲ್ಲಿ ಅನೇಕ ಪ್ರಸಿದ್ಧವಾದಂತಹ ದೇವಾಲಯಗಳು ಇರುವಂಥದ್ದು. ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ಬಹಳ ವಿಶೇಷವಾದಂತಹ ಹಾಗೂ ಸುಂದರವಾದಂತಹ ಒಂದು ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ. ಈ ದೇವಾಲಯ ಇರುವಂಥದ್ದು ಕೇರಳದ ಕಣ್ಣೂರು ಜಿಲ್ಲೆಯ ಸುಂದರ ಪಶ್ಚಿಮ ಘಟ್ಟಗಳ ಮಡಿಲಲ್ಲಿ ಅಡಗಿರುವ ಒಂದು ಅನನ್ಯ ಮತ್ತು ಅತಿ ಪ್ರಾಚೀನ ಪುಣ್ಯಕ್ಷೇತ್ರವಾಗಿದೆ. ವೀಕ್ಷಕರೇ, ಇದು ಕೇವಲ ಒಂದು ದೇವಸ್ಥಾನವಲ್ಲ, ಬದಲಿಗೆ ಸಾವಿರಾರು ವರ್ಷಗಳ ಇತಿಹಾಸ ಹಾಗೂ ಅಗಾಧವಾದ ನಂಬಿಕೆಗೆ ಆಳವಾದ ಆಧ್ಯಾತ್ಮಿಕತೆ ಮತ್ತು ಅದ್ಭುತ ಪ್ರಕೃತಿಯ ಸೌಂದರ್ಯದ ಸಂಗಮ ಅಂತಲೇ ಹೇಳಬಹುದಾಗಿದೆ. ವೀಕ್ಷಕರೇ, ಇವತ್ತು ನಾವು ಮಾತನಾಡುತ್ತಿರುವಂತಹ ದೇವಾಲಯ ಯಾವುದು ಅಂತ ಹೇಳಿದರೆ ಆ ದೇವಾಲಯ ಕೋಟೆಯೂರು ಶ್ರೀ ಮಹಾದೇವ ದೇವಾಲಯ. ಈ ದೇವಾಲಯದ ಬಗ್ಗೆ ಸಾಕಷ್ಟು ಇತಿಹಾಸ ಹಾಗೂ ಪೌರಾಣಿಕ ಕಥೆಗಳು ಕೂಡ ಇರುವಂಥದ್ದು. ಹಾಗೆ ಕೇರಳದಲ್ಲಿ ಬಹಳ ವಿಶೇಷವಾದಂತಹ ದೇವಾಲಯಗಳಲ್ಲಿ ಇದು ಕೂಡ ಒಂದು. ಪೌರಾಣಿಕ ಹಾಗೂ ಆಧ್ಯಾತ್ಮಿಕ ಮಹತ್ವಗಳನ್ನು ಹೊಂದಿರುವ ಈ ದೇವಾಲಯ ಇರುವಂಥದ್ದು ಬಾವಲಿ ನದಿಯ ವಿಶಾಲವಾದ ಮರಳಿನ ದಡದ ಮೇಲೆ. ವೀಕ್ಷಕರೇ, ಈ ಸ್ಥಳದ ಇನ್ನೊಂದು ವಿಶೇಷ ಏನಂತ ಹೇಳಿದರೆ ಇಲ್ಲಿ ಯಾವುದೇ ರೀತಿಯಾದಂತಹ ದೇವಾಲಯ ಅಥವಾ ಕಟ್ಟಡಗಳಿಲ್ಲ ಎಂಬುದು ಬಹಳ ವಿಶೇಷವಾಗಿದೆ. ತಾತ್ಕಾಲಿಕ ವ್ಯವಸ್ಥೆಗಳು ಹಬ್ಬದ ಅವಧಿಯಲ್ಲಿ ಮಾತ್ರ ಇಲ್ಲಿ ನಿರ್ಮಿಸಲ್ಪಡುತ್ತದೆ, ನಂತರ ಪ್ರಕೃತಿ ಮಡಲಿಗೆ ಮರಳುತ್ತದೆ. ಇದು ಪ್ರಕೃತಿಯೊಂದಿಗೆ ದೇವಾಲಯದ ಅವಿನಾಭಾವ ಸಂಬಂಧವನ್ನು ಸೂಚಿಸುತ್ತದೆ. ಕುಟ್ಟಯೂರು ಎಂಬ ಹೆಸರು ಕೋಟೆ ಮತ್ತು ಊರು ಸ್ಥಳ ಎಂಬ ಪದಗಳಿಂದ ಬಂದಿರಬಹುದು, ಆದರೆ ಕೋಡು ತೀರಂ ಅಂದರೆ ನದಿ ದಡ ಎಂಬ ಮಲಯಾಳಂ ಪದದಿಂದ ಬಂದಿರಬಹುದು ಎಂದು ಹೇಳುತ್ತಾರೆ. ನದಿಯ ದಡದಲ್ಲಿ ಅಕ್ಕರೆ ಕೊಟ್ಟೆಯೂರು ಮತ್ತು ಇಕ್ಕರೆ ಕೋಟೆಯೂರು ಎಂಬ ಎರಡು ದೇವಾಲಯಗಳಿವೆ. ಅಕ್ಕರೆ ಕೋಟೆಯೂರು ಶಿವನ ದೇವಾಲಯವಾಗಿದ್ದು ವಾರ್ಷಿಕ ವೈಶಾಖ ಮಹೋತ್ಸವ ಸಮಯದಲ್ಲಿ ವರ್ಷದಲ್ಲಿ 28 ದಿನಗಳು ಮಾತ್ರ ತೆರೆದಿರುತ್ತದೆ. ವೀಕ್ಷಕರು, ಇಷ್ಟೊಂದು ಮಹತ್ವಗಳನ್ನು ಹೊಂದಿರುವ ಈ ದೇವಾಲಯದ ಪೌರಾಣಿಕ ಹಿನ್ನೆಲೆ ಹಾಗೂ ಸ್ಥಳ ಪುರಾಣವನ್ನು ನೋಡುವುದಾದರೆ ಕೋಟೆಯೂರು ಶ್ರೀ ಮಹಾದೇವ ದೇವಾಲಯ ಅತ್ಯಂತ ಪುರಾಣವಾದಂತಹ ಹಾಗೂ ಪೌರಾಣಿಕವಾದಂತಹ ದೇವಾಲಯಗಳಲ್ಲಿ ಒಂದೆಂದು ಹೇಳುತ್ತಾರೆ. ಇದರ ಬಗ್ಗೆ ಪುರಾಣಗಳಲ್ಲಿಯೂ ಕೂಡ ಸಾಕಷ್ಟು ಉಲ್ಲೇಖಗಳು ಕೂಡ ಇರುವಂಥದ್ದು. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ದಕ್ಷಯಜ್ಞ ಧ್ವಂಸ ಈ ಕಥೆ ಸಾಕಷ್ಟು ಜನರಿಗೆ ಗೊತ್ತಿರಬಹುದು. ವೀಕ್ಷಕರೇ, ದಕ್ಷಯಜ್ಞ ಮತ್ತು ಸತಿ ದಹನ ಈ ಕಥೆಯು ಕೇವಲ ಒಂದು ಐತಿಕ ಅಲ್ಲ, ಬದಲಿಗೆ ಭಕ್ತಿ, ತ್ಯಾಗ, ಕೋಪ ಮತ್ತು ಸೃಷ್ಟಿ ಸ್ಥಿತಿ ಲಯದ ಸಿದ್ಧಾಂತವನ್ನು ಪ್ರತಿಬಿಂಬಿಸುತ್ತದೆ. ಒಂದು ಶ್ರೇಷ್ಠ ಕಾವ್ಯ ಅಂತಲೇ ಹೇಳಬಹುದು. ಈ ಘಟನೆಗಳು ಕೊಟ್ಟಿಯೂರಿನಲ್ಲಿ ನಡೆದಿದೆ ಎಂದು ನಂಬಲಾಗಿದೆ. ವೀಕ್ಷಕರೇ, ದಕ್ಷಯಜ್ಞ ನಡೆದಿರುವಂಥದ್ದು ಇದೇ ಕೋಟೆಯೂರಿನಲ್ಲಿ. ವೀಕ್ಷಕರೇ, ಪುರಾಣಗಳಲ್ಲಿ ಉಲ್ಲೇಖ ಇರುವಂತೆಯೇ ಪ್ರಜಾಪತಿಗಳಲ್ಲಿ ಪ್ರಮುಖನಾದ ದಕ್ಷನು ಬ್ರಹ್ಮದೇವನ ಮಾನಸ ಪುತ್ರನಾಗಿದ್ದನು. ಅವನು ಅತ್ಯಂತ ಶಕ್ತಿಶಾಲಿ ಮತ್ತು ಅಹಂಕಾರಿ ಕೂಡ ಆಗಿದ್ದಾನೆ. ಪ್ರಜಾಪತಿ ದಕ್ಷನಿಗೆ ಸತಿ ಎಂಬ ಸುಂದರವಾದಂತಹ ಮಗಳು ಇರುತ್ತಾಳೆ. ಶಿವನನ್ನ ಆಳವಾಗಿ ಅವಳು ಪ್ರೀತಿಸುತ್ತಿದ್ದಳು, ಹಾಗೆ ಶಿವನನ್ನ ಮದುವೆಯೂ ಕೂಡ ಆಗಿರುತ್ತಾಳೆ. ದಕ್ಷನು ಶಿವನನ್ನು ತನ್ನ ಸ್ಥಾನಕ್ಕೆ ಸಮಾನನಲ್ಲ ಎಂದು ಭಾವಿಸಿ ಶಿವನನ್ನ ದ್ವೇಷ ಮಾಡುತ್ತಾನೆ, ಏಕೆಂದರೆ ಶಿವನು ಸಾಂಪ್ರದಾಯಿಕ ರೂಢಿಗಳಿಂದ ಬದ್ಧನಾಗಿ ಇರಲಿಲ್ಲ ಮತ್ತು ಸ್ಮಶಾನವಾಸಿ ಎಂದು ಪರಿಗಣಿಸಲ್ಪಟ್ಟಿದ್ದನು. ಆದರೂ ಸತಿಯು ತನ್ನ ಪ್ರೀತಿಯನ್ನು ಅನುಸರಿಸಿ ಶಿವನನ್ನ ಮದುವೆಯಾಗಲು ನಿರ್ಧರಿಸಿದಳು. ಇದು ದಕ್ಷನ ಕೋಪವನ್ನು ಇನ್ನಷ್ಟು ಹೆಚ್ಚಿಸಿತ್ತು. ಇದೆಲ್ಲ ಆದ ನಂತರ ದಕ್ಷನು ಒಂದು ಮಹಾಯಜ್ಞವನ್ನ ಮಾಡುತ್ತಾನೆ. ಆ ಯಜ್ಞದಲ್ಲಿ ಬ್ರಹ್ಮ, ವಿಷ್ಣು ಸೇರಿದಂತೆ ಎಲ್ಲರನ್ನು ಕೂಡ ಅವನು ಆಹ್ವಾನಿಸುತ್ತಾನೆ. ಋಷಿ ಮುನಿಗಳಿಂದ ಹಿಡಿದು ಎಲ್ಲ ದೇವತೆಗಳಿಗೂ ಕೂಡ ಆಹ್ವಾನಿಸುತ್ತಾನೆ. ಎಲ್ಲ ದೇವತೆಗಳು ಕೂಡ ಆ ಯಜ್ಞಕ್ಕೆ ಬರುತ್ತಾರೆ. ಈ ಅಹಂಕಾರಿಯಾದಂತಹ ದಕ್ಷನು ಶಿವನಿಗೆ ಮಾತ್ರ ಅಲ್ಲಿ ಆಹ್ವಾನ ಕೊಟ್ಟಿರುವುದಿಲ್ಲ, ಆದರೆ ಸತಿಯು ತನ್ನ ತಂದೆಯ ಮನೆಯಲ್ಲಿ ನಡೆಯುವ ಯಾಗಕ್ಕೆ ಆಹ್ವಾನವಿಲ್ಲದಿದ್ದರೂ ಹೋಗಲು ಬಯಸುತ್ತಾಳೆ. ಶಿವನು ಅವಳನ್ನು ತಡೆಯಲು ಪ್ರಯತ್ನಿಸಿದನು, ಆದರೆ ಆಹ್ವಾನವಿಲ್ಲದೆ ಹೋಗುವುದು ಅಪಮಾನಕ್ಕೆ ಕಾರಣವಾಗಬಹುದು ಎಂದು ಎಚ್ಚರಿಸುತ್ತಾನೆ. ಆದರೆ ಸತಿಯು ಶಿವನ ಮಾತನ್ನ ಕೇಳದೆ ತಂದೆಯ ಮೇಲಿನ ಪ್ರೀತಿ ಮತ್ತು ಯಾಗವನ್ನು ನೋಡುವ ಬಯಕೆಯಿಂದ ಹೋಗುತ್ತಾಳೆ. ಇದಾದ ನಂತರ ಸತಿಯು ಯಾಗ ಭೂಮಿಗೆ ಹೋಗುತ್ತಾಳೆ, ಆದರೆ ಅಲ್ಲಿ ಸತಿಯನ್ನ ಯಾರು ಕೂಡ ಮಾತನಾಡಿಸುವುದಿಲ್ಲ, ಸರಿಯಾಗಿ ಸ್ವಾಗತಿಸುವುದಿಲ್ಲ. ದಕ್ಷನು ಶಿವನನ್ನ ಮತ್ತು ಸತಿಯನ್ನ ಬಹಿರಂಗವಾಗಿ ನಿಂದಿಸುತ್ತಾನೆ. ಶಿವನನ್ನ ಸ್ಮಶಾನವಾಸಿ, ಅನಾಚಾರಿ ಎಂದು ತುಂಬಿದ ಸಭೆಯಲ್ಲಿ ಶಿವನಿಗೆ ಅವಮಾನ ಮಾಡಲು ಮುಂದಾಗುತ್ತಾನೆ. ಇದರಿಂದ ಸತಿಗೆ ಬಹಳ ನೋವಾಗುತ್ತದೆ. ತನ್ನ ತಂದೆಯ ಅವಮಾನಕರ ನಡವಳಿಕೆಯನ್ನ ಸಹಿಸಲಾಗದೆ ಅವಳು ತನ್ನ ದೇಹವನ್ನ ಯಜ್ಞಕ್ಕೆ ಹಾರಿ ಭಸ್ಮ ಮಾಡಿಕೊಳ್ಳುತ್ತಾಳೆ. ಈ ದುರಂತದ ಸುದ್ದಿ ಶಿವನಿಗೆ ತಲುಪುತ್ತದೆ. ತನ್ನ ಪ್ರೀತಿಯ ಪತ್ನಿ ಸತಿಯು ಅವಮಾನದಿಂದ ಆತ್ಮತ್ಯಾಗ ಮಾಡಿಕೊಂಡಳೆಂಬುದನ್ನು
ತಿಳಿದ ಶಿವನ ಕೋಪಕ್ಕೆ ಪಾರವೇ ಇರಲಿಲ್ಲ. ಅವನ ಕೋಪವು ಉಗ್ರ ರೂಪವನ್ನ ತಾಳಿತ್ತು. ಅವನ ಒಂದು ಜಡೆಯಿಂದ ಭಯಂಕರ ರೂಪಿಯಾದ ವೀರಭದ್ರನನ್ನ ಸೃಷ್ಟಿ ಮಾಡುತ್ತಾನೆ. ವೀರಭದ್ರನು ದಕ್ಷನನ್ನ ನಾಶ ಮಾಡಲು ಶಿವನಿಂದ ಆದೇಶಿಸಲ್ಪಟ್ಟನು. ವೀರಭದ್ರನು ದಕ್ಷಯಾಗದ ಸ್ಥಳಕ್ಕೆ ಬಂದು ಎಲ್ಲ ದೇವತೆಗಳನ್ನ ಸೋಲಿಸಿ ದಕ್ಷನ ತಲೆಯನ್ನ ಕತ್ತರಿಸಿ ಬಿಡುತ್ತಾನೆ. ಹಾಗೆ ದಕ್ಷ ಯಜ್ಞವನ್ನ ಸಂಪೂರ್ಣವಾಗಿ ಧ್ವಂಸ ಮಾಡಿಬಿಡುತ್ತಾನೆ. ಈ ಘಟನೆ ಆದ ನಂತರ ಶಿವನು ಸತಿಯ ನಿರ್ಜೀವ ದೇಹವನ್ನ ಹೊತ್ತುಕೊಂಡು ಪ್ರಪಂಚವನ್ನ ಸಂಚರಿಸುತ್ತಾನೆ. ತನ್ನ ದುಃಖ ಮತ್ತು ಕೋಪದಿಂದ ಸೃಷ್ಟಿಯನ್ನೇ ನಾಶ ಮಾಡುತ್ತಿದ್ದನು. ಭಗವಾನ್ ಶಿವನ ಈ ಉಗ್ರ ರೂಪವನ್ನ ಶಾಂತಗೊಳಿಸಲು ವಿಷ್ಣು ತನ್ನ ಸುದರ್ಶನ ಚಕ್ರದಿಂದ ಸತಿಯ ದೇಹವನ್ನ 51 ಅಥವಾ 108 ಭಾಗಗಳಾಗಿ ಛೇದಿಸುತ್ತಾನೆ ಎಂದು ಹೇಳುತ್ತಾರೆ. ಈ ಭಾಗಗಳು ಬಿದ್ದ ಜಾಗಗಳೇ ಇಂದು ಸತ್ತಿ ಪೀಠಗಳಾಗಿವೆ. ವೀಕ್ಷಕರೇ, ಈ ದಕ್ಷಯಜ್ಞ ನಡೆದ ಜಾಗವೇ ಇಂದಿನ ಕೋಟೆಯೂರು ದೇವಸ್ಥಾನ ಇರುವ ಸ್ಥಳ ಎಂದು ಹೇಳಲಾಗುತ್ತದೆ. ಸತಿಯ ಆತ್ಮಹತ್ಯೆ ಮತ್ತು ದಕ್ಷನ ಶಿರಚ್ಛೇದನ ಇಲ್ಲಿಯೇ ಆಯಿತು ಎಂದು ನಂಬಲಾಗಿದೆ. ಇದು ಪುರಾಣಗಳಲ್ಲಿಯೂ ಕೂಡ ಉಲ್ಲೇಖ ಇರುವಂಥದ್ದು. ಇಲ್ಲಿರುವ ಪ್ರಾಣಲಿಂಗವು ಶಿವನು ತನ್ನ ಕೋಪವನ್ನು ಶಾಂತಗೊಳಿಸಿ ಇಲ್ಲಿಯೇ ನೆಲೆಸಿದ್ದನು ಎಂಬುದರ ಸಂಕೇತವಾಗಿದೆ. ವೈಶಾಖ ಮಹೋತ್ಸವದ ಸಮಯದಲ್ಲಿ ಪೂಜಾಬಲಿ ಎಂಬ ಆಚರಣೆ ಇಲ್ಲಿ ನಡೆಯುತ್ತದೆ. ಇದು ದಕ್ಷನ ತಲೆಯನ್ನ ಕತ್ತರಿಸಿದ್ದು ಮತ್ತು ಅವನಿಗೆ ಮತ್ತೆ ಜೀವವನ್ನ ನೀಡಿದ ಸಂಕೇತಿಸುತ್ತದೆ ಎಂದು ನಂಬಲಾಗಿದೆ. ಈ ಪುರಾಣ ಕಥೆಗಳು ಕೋಟೆಯೂರು ದೇವಸ್ಥಾನಕ್ಕೆ ಆಳವಾದ ಆಧ್ಯಾತ್ಮಿಕ ಮಹತ್ವವನ್ನ ನೀಡುತ್ತದೆ. ವೀಕ್ಷಕರೇ, ಇಲ್ಲಿ 2 ದೇವಾಲಯಗಳು ಇರುವಂಥದ್ದು. ಅಕ್ಕರೆ ಕೋಟೆಯೂರು ಮತ್ತು ಇಕ್ಕರೆ ಕೋಟೆಯೂರು ಎನ್ನುವಂಥದ್ದು. ಕೋಟೆಯೂರು ಸಂಕೀರ್ಣವು ಮುಖ್ಯವಾಗಿ 2 ಭಾಗಗಳಾಗಿ ಒಳಗೊಂಡಿದೆ. ಅಕ್ಕರೆ ಕೋಟೆಯೂರು ಎನ್ನುವಂಥದ್ದು ಇದು ಮುಖ್ಯ ದೇವಾಲಯವಾಗಿದೆ. ಅಕ್ಕರೆ ಎಂದರೆ ಆಚೆ ದಡದ ಮೇಲೆ ಇರುವುದು ಎಂದು ಅರ್ಥ. ಬಾವಲಿ ನದಿಯ ಪೂರ್ವ ದಡದಲ್ಲಿರುವ ಈ ದೇವಾಲಯವು ವರ್ಷದ ಬಹುತೇಕ ದಿನಗಳಲ್ಲಿ ಮುಚ್ಚಲ್ಪಡುತ್ತದೆ. ಇದು ಪ್ರಕೃತಿ ನಡುವೆ ಯಾವುದೇ ಶಾಶ್ವತ ಕಟ್ಟಡಗಳಿಲ್ಲದೆ ಇರುವಂತಹ ದೇವಾಲಯವಾಗಿದೆ. ವೈಶಾಖ ಮಹೋತ್ಸವದ ಸುಮಾರು 28 ದಿನಗಳಲ್ಲಿ ಮಾತ್ರ ಇದು ಭಕ್ತರಿಗೆ ತೆರೆದುಕೊಳ್ಳುತ್ತದೆ. ಹಬ್ಬದ ಅವಧಿಯಲ್ಲಿ ತಾತ್ಕಾಲಿಕ ಮರದ ಮತ್ತು ಹುಲ್ಲಿನ ರಚನೆಗಳನ್ನು ನಿರ್ಮಿಸಲಾಗುತ್ತದೆ ಮತ್ತು ಉತ್ಸವದ ನಂತರ ಅವುಗಳನ್ನು ಕೆಡವಲಾಗುತ್ತದೆ ಎನ್ನುವಂತಹ ನಂಬಿಕೆ ಇಲ್ಲಿ ಇರುವಂಥದ್ದು. ನೋಡಿದಿರ ವೀಕ್ಷಕರೇ, ಇಷ್ಟೊಂದು ಸುಂದರವಾದಂತಹ ಕತೆ ಹಾಗೂ ಪೌರಾಣಿಕ ಹಿನ್ನೆಲೆ ಇರುವಂತಹ ಈ ದೇವಾಲಯ ಅನ್ನುವಂಥದ್ದು. ವರ್ಷದ ಬರೀ 28 ದಿನಗಳು ಮಾತ್ರ ಇಲ್ಲಿ ಉತ್ಸವ ನಡೆಯುತ್ತದೆ. ಆದರೆ ಇಲ್ಲಿ ಶಾಶ್ವತವಾದಂತಹ ದೇವಾಲಯಗಳು ಇರುವುದಿಲ್ಲ. ಏಕೆಂತ ಹೇಳಿದರೆ ಇಲ್ಲಿ ವರ್ಷಕ್ಕೆ 28 ದಿನಗಳಿಗೆ ಆಗುವಷ್ಟು ಮಾತ್ರ ದೇವಾಲಯವನ್ನು ನಿರ್ಮಾಣ ಮಾಡಿ ಉತ್ಸವ ಮುಗಿದ ಮೇಲೆ ನಂತರ ಅದನ್ನು ಕೆಡವಲಾಗುತ್ತದೆ. ಇಲ್ಲಿರುವಂತಹ ಮುಖ್ಯ ದೇವರು ಸ್ವಯಂಭೂ ಲಿಂಗ. ಇದು ಪ್ರಕೃತಿ ದತ್ತವಾಗಿ ಉದ್ಭವಿಸಿದ ಲಿಂಗ ಎಂದು ಹೇಳುತ್ತಾರೆ. ಇದನ್ನು ಸಾಮಾನ್ಯವಾಗಿ ಇರುವಂತಾರ ಎಂದು ಕರೆಯಲಾಗುತ್ತದೆ. ಇನ್ನು ಇಕ್ಕರೆ ಕೋಟೆಯೂರು. ಇಕ್ಕರೆ ಎಂದರೆ ನದಿಯ ಈ ಕಡೆ ದಡದ ಮೇಲೆ ಇರುವಂಥದ್ದು. ಬಾವಲಿ ನದಿಯ ಪಶ್ಚಿಮ ದಡದಲ್ಲಿ ಇರುವಂಥದ್ದು ಮತ್ತು ಇದು ವರ್ಷವಿಡೀ ಭಕ್ತರಿಗೆ ತೆರೆದಿರುತ್ತದೆ. ಅಕ್ಕರೆ ಕೋಟೆಯೂರು ಮುಚ್ಚಿರುವಾಗ ಭಕ್ತರು ಇಕ್ಕರೆ ಕೋಟೂರಿನಲ್ಲಿ ಪೂಜೆ ಸಲ್ಲಿಸುತ್ತಾರೆ. ಇಲ್ಲಿ ಒಂದು ಸಣ್ಣ ದೇವಾಲಯ ಕಟ್ಟಡವಿದ್ದರೂ ವೈಶಾಖ ಮಹೋತ್ಸವದ ಸಮಯದಲ್ಲಿ ಅಕ್ಕರೆ ಕೋಟೆಯೂರೇ ಪ್ರಮುಖ ಕೇಂದ್ರವಾಗಿರುತ್ತದೆ. ವೀಕ್ಷಕರೇ, ಇನ್ನು ಕೊಟ್ಟೆಯೂರಿನ ವಾಸ್ತುಶಿಲ್ಪವು ಸಾಂಪ್ರದಾಯಿಕ ಕೇರಳ ಶೈಲಿಯಲ್ಲಿ ಇರುತ್ತದೆ. ಇದು ವಿಭಿನ್ನವಾಗಿ ಅಕ್ಕರೆ ಕೋಟೆಯೂರಿನಲ್ಲಿ ಕಲ್ಲಿನ ಅಥವಾ ಕಾಂಕ್ರೀಟ್ನ ಯಾವುದೇ ಶಾಶ್ವತ ರಚನೆಗಳಿಲ್ಲ. ಹಬ್ಬದ ಸಮಯದಲ್ಲಿ ಬಿದಿರು, ತೆಂಗಿನ ಗರಿಗಳಿಂದ ಮತ್ತು ನಾರುಗಳಿಂದ ತಾತ್ಕಾಲಿಕ ಮಂಟಪಗಳನ್ನು ಮತ್ತು ಶೆಡ್ಡುಗಳನ್ನು ನಿರ್ಮಿಸಲಾಗುತ್ತದೆ. ವೀಕ್ಷಕರೇ, ಈ ದೇವಾಲಯವು ಪ್ರಕೃತಿಯೊಂದಿಗೆ ದೇವಾಲಯದ ಆಳವಾದ ಸಂಪರ್ಕವನ್ನು ತೋರಿಸುತ್ತದೆ. ಇಲ್ಲಿನ ಆಚರಣೆಗಳು ಸಂಪೂರ್ಣವಾಗಿ ಪರಿಸರ ಸ್ನೇಹಿ. ಇನ್ನು ಇಲ್ಲಿರುವಂತಹ ಬಾವಲಿ ನದಿಯ ಬಗ್ಗೆ ನಾವು ನೋಡೋದಾದರೆ, ಬಾವಲಿ ನದಿಯು ದೇವಾಲಯದ ಪ್ರಮುಖ ಭಾಗವಾಗಿದೆ. ಇದು ಕೊಟ್ಟೆಯೂರಿನ ಜೀವನಾಡಿ ಅಂತಲೇ ಹೇಳಬಹುದಾಗಿದೆ. ಉತ್ಸವದ ಸಮಯದಲ್ಲಿ ದೇವಸ್ಥಾನಕ್ಕೆ ಬೇಕಾದ ಎಲ್ಲ ನೀರಿನ ವ್ಯವಸ್ಥೆಗಳಿಂದ ಈ ನದಿಯಿಂದಲೇ ಮಾಡಲಾಗುತ್ತದೆ. ವೀಕ್ಷಕರೇ, ಈ ದೇವಾಲಯದ ಬಗ್ಗೆ ಒಂದು ಸ್ಥಳೀಯ ದಂತಕಥೆಗಳನ್ನು ನಾವು ನೋಡೋದಾದರೆ, ನೂರಾರು ವರ್ಷಗಳ ಹಿಂದೆ ಒಬ್ಬ ಬೇಟೆಗಾರನು ಈ ನದಿಯ ದಡದಲ್ಲಿ ಇರುವಂತಹ ಒಂದು ಕಲ್ಲನ್ನು ನೋಡುತ್ತಾನೆ. ಆ ಕಲ್ಲಿನ ಮೇಲೆ ಅವನ ಕತ್ತಿಯನ್ನು ಮಸೆಯಲು ಪ್ರಾರಂಭಿಸುತ್ತಾನೆ. ಆದರೆ ಆ ಕಲ್ಲಿನಿಂದ ಅದೇ ಸಮಯದಲ್ಲಿ ರಕ್ತವು ಬರುತ್ತದೆ. ಇದನ್ನ ನೋಡಿ ಗಾಬರಿಗೊಂಡ ಬೇಟೆಗಾರನು ನಂತರ ಊರಿಗೆ ಹೋಗಿ ಈ ವಿಚಾರವನ್ನ ಮುಟ್ಟಿಸುತ್ತಾನೆ. ನಂತರ ಊರಿನ ಜನರು ಎಲ್ಲರೂ ಬಂದು ಇದು ಶಿವನ ಸ್ವಯಂಭೂ ಲಿಂಗ ಎಂದು ನಂಬಿ ಇಲ್ಲಿ ವೈಶಾಖ ಮಹೋತ್ಸವವನ್ನು ಪ್ರಾರಂಭಿಸುತ್ತಾರೆ ಎಂದು ನಂಬಲಾಗಿದೆ. ವೀಕ್ಷಕರೇ, ಇಷ್ಟೊಂದು ಧಾರ್ಮಿಕ ಹಾಗೂ ಪೌರಾಣಿಕ ಮಹತ್ವಗಳು ಹೊಂದಿರುವಂತಹ ಈ ದೇವಾಲಯದ ಪ್ರಮುಖ ಆಚರಣೆಯೇ ಅದು ವೈಶಾಖ ಮಹೋತ್ಸವವಾಗಿದೆ. ವೈಶಾಖ ಮಹೋತ್ಸವದ ಸಮಯದಲ್ಲಿ ಊರ ಮತ್ತು ಪರ ಊರ ಸಾವಿರಾರು ಭಕ್ತರು ಇಲ್ಲಿ ಸೇರುತ್ತಾರೆ.
ಶಿವನ ಭಕ್ತರು ಆಧ್ಯಾತ್ಮದ ಸಾಧನೆಗಾಗಿ ಹಾಗೂ ಶಿವನ ಕೃಪೆಗಾಗಿ ಪ್ರತಿ ವರ್ಷವೂ ಈ ಸಮಯದಲ್ಲಿ ಇಲ್ಲಿಗೆ ಬರುತ್ತಾರೆ ಎನ್ನುವಂತಹ ನಂಬಿಕೆಯೂ ಕೂಡ ಇರುವಂಥದ್ದು. ಶಿವನ ರುದ್ರ ರೂಪ ಹಾಗೂ ಶಾಂತರೂಪ ಎರಡು ರೂಪಗಳಿಂದ ಶಿವನು ಇಲ್ಲಿ ನೆಲೆಸಿದ್ದಾನೆ ಅನ್ನುವಂತಹ ನಂಬಿಕೆ ಜನರಲ್ಲಿ ಇರುವಂಥದ್ದು. ವೀಕ್ಷಕರೇ, ನಾನು ವೈಯಕ್ತಿಕವಾಗಿ ಹೇಳೋದಾದರೆ ಕೋಟೆಯೂರು ದೇವಾಲಯವು ಕೇವಲ ಒಂದು ಸ್ಥಳವಲ್ಲ, ಇದೊಂದು ಆಳವಾದ ಅನುಭವ ಅಂತಲೇ ಹೇಳಬಹುದಾಗಿದೆ. ಭೂಮಿ ಮತ್ತು ಸ್ವರ್ಗದ ನಡುವಿನ ಸಂಪರ್ಕವನ್ನು, ಇತಿಹಾಸ ಮತ್ತು ಭವಿಷ್ಯದ ನಡುವಿನ ಸೇತುವೆಯನ್ನು ಮತ್ತು ಮನುಷ್ಯ ಮತ್ತು ದೈವಿಕದ ನಡುವಿನ ಸಂಬಂಧವನ್ನು ಪ್ರತಿನಿಧಿಸುತ್ತದೆ ಎಂದು ಹೇಳಬಹುದು. ಕೇರಳದ ಹೆಮ್ಮೆ ಮತ್ತು ಭಾರತದ ಆಧ್ಯಾತ್ಮಿಕ ಭಂಡಾರದ ಒಂದು ಅಮೂಲ್ಯ ರತ್ನ ಅಂತಲೇ ಹೇಳಬಹುದಾಗಿದೆ ವೀಕ್ಷಕರೇ, ಇಷ್ಟೊಂದು ಆಧ್ಯಾತ್ಮಿಕ ಹಾಗೂ ಧಾರ್ಮಿಕ ಮಹತ್ವಗಳನ್ನು ಹೊಂದಿರುವಂತಹ ಈ ದೇವಾಲಯ ಇರುವಂತಹದ್ದು ಕೇರಳದ ಕಣ್ಣೂರು ಜಿಲ್ಲೆಯಿಂದ ಸುಮಾರು 64 ಕಿಲೋಮೀಟರ್ ದೂರದಲ್ಲಿ ಇರುವಂಥದ್ದು. ವಿಸಾಖ ಮಹೋತ್ಸವದ ಸಂದರ್ಭದಲ್ಲಿ ಇಲ್ಲಿ ಯಾವುದೇ ರೀತಿಯಾದಂತಹ ಕಾಯಂ ವಸತಿ ಸೌಲಭ್ಯಗಳು ಇರುವುದಿಲ್ಲ. ಭಕ್ತರು ಹತ್ತಿರದಲ್ಲಿರುವಂತಹ ಯಾವುದಾದರೂ ಪಟ್ಟಣಕ್ಕೆ ಬಂದು ಅಲ್ಲಿ ಉಳಿದುಕೊಂಡು ನಂತರ ಹಬ್ಬದ ಸಮಯದಲ್ಲಿ ಇಲ್ಲಿ ಬಂದು ದೇವರ ದರ್ಶನವನ್ನು ಮಾಡಿಕೊಂಡು ಹೋಗಬಹುದು. ಇಲ್ಲಿ ಬೇಸಿಗೆಯ ಸಮಯದಲ್ಲಿ ಹಬ್ಬ ನಡೆಯುವುದರಿಂದ ಬಿಸಿಲು ಜಾಸ್ತಿ ಇರುತ್ತದೆ. ಆ ಸಮಯದಲ್ಲಿ ನೀರಿನ ಬಾಟಲ್, ಛತ್ರಿ, ಟೋಪಿಯನ್ನು ತೆಗೆದುಕೊಂಡು ಬರುವಂಥದ್ದು ಉತ್ತಮ ಎಂದು ಹೇಳಬಹುದು. ನದಿಯಲ್ಲಿ ಸ್ನಾನ ಮಾಡುವಾಗ ಎಚ್ಚರಿಕೆಯಿಂದ ಸ್ನಾನವನ್ನು ಮಾಡಬೇಕಾಗುತ್ತದೆ. ಬೇಸಿಗೆ ಆದರೂ ಕೂಡ ಇಲ್ಲಿ ನೀರಿನ ಹರಿವು ಬಹಳ ಜೋರಾಗಿ ಇರುತ್ತದೆ. ದೇವಾಲಯದ ನಿಯಮಗಳು ಮತ್ತು ಸಂಪ್ರದಾಯಗಳನ್ನು ಕಟ್ಟುನಿಟ್ಟಾಗಿ ಗೌರವಿಸಿ. ಕೇವಲ ಆಚರಣೆಗಳಿಗೆ ನಿರ್ದಿಷ್ಟ ನಿಯಮಗಳು ಇರಬಹುದು. ವೀಕ್ಷಕರೇ, ಈ ದೇವಾಲಯದಲ್ಲಿ ಫೋಟೋಗ್ರಫಿ ಮತ್ತು ವಿಡಿಯೋಗಳನ್ನು ತೆಗೆಯಲು ಕೆಲವು ನಿರ್ಬಂಧಗಳು ಇರಬಹುದು. ದಯವಿಟ್ಟು ಸ್ಥಳೀಯ ಅಧಿಕಾರಿಗಳ ಅನುಮತಿಯನ್ನು ಪಡೆದುಕೊಳ್ಳಿ. ಪ್ರಕೃತಿಯನ್ನು ಸಂರಕ್ಷಿಸಲು ಮತ್ತು ಸ್ವಚ್ಛತೆಯನ್ನು ಕಾಪಾಡಲು ಸಹಕರಿಸಿ. ಕಸವನ್ನು ಹಾಗೂ ಪ್ಲಾಸ್ಟಿಕ್ಗಳನ್ನು ಎಲ್ಲಿ ಅಂದರೆ ಅಲ್ಲಿ ದಯವಿಟ್ಟು ಎಸೆಯಬೇಡಿ. ಇದರಿಂದ ಪ್ರಕೃತಿಗೆ ಹಾನಿಯಾಗುತ್ತದೆ. ಪ್ರಕೃತಿ ಸಂರಕ್ಷಣೆ ನಮ್ಮೆಲ್ಲರ ಆದ್ಯ ಕರ್ತವ್ಯ. ಈ ವರ್ಷಕ್ಕೆ ಒಮ್ಮೆ ನಡೆಯುವಂತಹ ವೈಸಾಖ ಮಹೋತ್ಸವದಲ್ಲಿ ಪಾಲ್ಗೊಂಡರೆ ಭಕ್ತರ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತದೆ, ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತದೆ ಅನ್ನುವಂತಹ ನಂಬಿಕೆಗಳು ಇರುವಂಥದ್ದು. ಸಾಕಷ್ಟು ಜನರು ಇಲ್ಲಿ ಪ್ರತಿ ವೈಶಾಖ ಮಹೋತ್ಸವದ ಸಂದರ್ಭದಲ್ಲಿ ಸೇರುತ್ತಾರೆ. ವೀಕ್ಷಕರೇ, ಇದೇ ರೀತಿಯ ಇನ್ನಷ್ಟು ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಸ್ಥಳಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳಲು ನಿತ್ಯಧ್ವನಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಜೈ ಶ್ರೀರಾಮ್.